ಮುಖ್ಯಮಂತ್ರಿಗಳಿಗೆ ಸಿಕ್ಕಿರೋದು ತಾತ್ಕಾಲಿಕ ರಿಲೀಫ್ ಅಷ್ಟೇ. ಪ್ರಾಸಿಕ್ಯೂಷನ್ನ ಟೆನ್ಷನ್ ತಪ್ಪಿಲ್ಲ. ಕಾನೂನು ತಜ್ಞರ ಜೊತೆಗೆ ಮುಖ್ಯಮಂತ್ರಿಗಳು ತೀವ್ರ ಸಮಾಲೋಚನೆಯನ್ನು ನಡೆಸುತ್ತಿದ್ದಾರೆ. ಸದ್ಯಕ್ಕೆ ನಿನ್ನೆಯ ಹೈಕೋರ್ಟ್ನ ಡಿಸಿಷನ್ ಅಂದರೆ 10 ದಿನಗಳ ಕಾಲ ಯಾವುದೇ ಡೆವಲಪ್ಮೆಂಟ್ಗಳಾಗೋದಿಲ್ಲ. ಅದು ತಾತ್ಕಾಲಿಕವಾಗಿ ಮುಖ್ಯಮಂತ್ರಿಗಳಿಗೆ ಸಿಕ್ಕಿರುವ 10 ದಿನಗಳ ರಿಲೀಫ್. ಹಾಗಂತ ಸಿದ್ದರಾಮಯ್ಯ ಈ ಪ್ರಕರಣದಿಂದ ಹೊರಗಡೆ ಬಂದೇ ಬಿಟ್ಟರು. ಸಿದ್ದರಾಮಯ್ಯನವರ ಗುರಿ ಅಲ್ಲಿ ಸಾಧಿಸಿಯಾಗಿದೆ ಇಲ್ಲ. ರಾಜ್ಯಪಾಲರ ವಿರುದ್ಧ ಹೋರಾಟಕ್ಕೆ ಇಳಿದಿದ್ದಾರೆ, ಜೊತೆಗೆ ಕಾನೂನು ಸಮರಕ್ಕೆ ಇಳಿದಿದ್ದಾರೆ. ತಾತ್ಕಾಲಿಕ ರಿಲೀಫ್ ಸಿಕ್ಕಿದ್ರೂ ಕೂಡ ಪ್ರಾಸಿಕ್ಯೂಷನ್ನ ಟೆನ್ಷನ್ ಅಂತೂ ಇದೆ. ಸವಾಲಿನ ಹಾದಿಯಲ್ಲಿದ್ದಾರೆ ಸಿದ್ದರಾಮಯ್ಯ. ಹಾಗಾಗಿ ಕಾನೂನು ತಜ್ಞರ ಜೊತೆಗೆ ಸಮಾಲೋಚನೆ ಮಾಡ್ತಿದ್ದಾರೆ ನಿರಂತರವಾಗಿ. ಮುಂದೇನಾಗುತ್ತೆ, ಏನೇನು ಸಾಧ್ಯತೆಗಳು, ಈ ಪ್ರಕರಣ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ, ಇವೆಲ್ಲದರ ಬಗ್ಗೆ ಚರ್ಚೆ ನಡೆಸ್ತಿದ್ದಾರೆ. ಮುಂದೇನು ಮಾಡಬೇಕು ಅನ್ನೋದ್ರ ಬಗ್ಗೆ ತಮ್ಮ ಲೀಗಲ್ ಟೀಮ್ ಜೊತೆಗೆ ಸಿದ್ದರಾಮಯ್ಯ ಕಂಟಿನ್ಯೂಸ್ ಕಾಂಟ್ಯಾಕ್ಟ್. ಇನ್ಫ್ಯಾಕ್ಟ್ ಈ ಪ್ರಕರಣ ರಾಜ್ಯಪಾಲರಿಗೆ ದೂರು ಸಲ್ಲಿಕೆ ಆದ ನಂತರ ಸಿದ್ದರಾಮಯ್ಯನವರು ಇಡೀ ರಾಜ್ಯದಲ್ಲಿ ಯಾರ ಜೊತೆಗಾದರೂ ಅತಿ ಹೆಚ್ಚು ಮಾತಾಡಿದ್ದಾರೆ ಅಂತಂದರೆ ಅದು ಅವರ ಲೀಗಲ್ ಟೀಮ್ ಜೊತೆಗೇನೆ. ಲೀಗಲ್ ಟೀಮ್ ಕಾರ್ಯಪ್ರವೃತ್ತವಾಗಿದೆ. ಲೀಗಲ್ ಟೀಮ್ ಬೇರೆ ಬೇರೆ ಮಾರ್ಗಗಳನ್ನು ಹುಡುಕ್ತಾ ಇದೆ ಸಿದ್ದರಾಮಯ್ಯನವರನ್ನು ಈ ಪ್ರಕರಣದಿಂದ. ಅಂದರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ಸರಿಯಲ್ಲ ಮತ್ತು ಈ ಪ್ರಕರಣ ಈ ದಾವೆ ಹೂಡಿರೋದು ಸರಿಯಲ್ಲ ಅನ್ನೋದನ್ನು ಎತ್ತಿ ಹಿಡಿಯೋದಕ್ಕೆ ಪ್ರಯತ್ನಗಳು ನಡೀತಾನೇ ಇದೆ. ಆ ಪ್ರಯತ್ನದಲ್ಲಿ ಸಿದ್ದರಾಮಯ್ಯನವರ ಲೀಗಲ್ ಟೀಮ್ ಇದೆ. ಸಿದ್ದರಾಮಯ್ಯನವರು ಕೂಡ ಈ ಕಡೆ ಹೋರಾಟದ ರೂಪದಲ್ಲಿ ಏನು ಮಾಡಬೇಕು, ಇನ್ನೊಂದು ಕಡೆ ಕಾನೂನಾತ್ಮಕವಾಗಿ ಏನು ಮಾಡಬೇಕು, ಅದೆಲ್ಲವನ್ನು ಸೈಮಲ್ಟೇನಿಯಸ್ಲಿ ಮಾಡ್ಕೊಂಡು ಹೋಗ್ತಿದ್ದಾರೆ. ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಈಗಾಗಲೇ ಪ್ರೊಟೆಸ್ಟ್ಗಳು ಆರಂಭ ಆಗಿದೆ. ರಾಜ್ಯಪಾಲರ ವಿರುದ್ಧ ಮುಖ್ಯಮಂತ್ರಿಗಳ ಪರ ಈ ಹೋರಾಟ ಬಹುತೇಕ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಡೆದಿದೆ. ಅದು ಒಂದು ಆ್ಯಂಗಲ್ ಆದರೆ, ಅದು ರಾಜಕೀಯ ಆ್ಯಂಗಲ್ ಆದರೆ, ಇನ್ನೊಂದು ಕಡೆ ಕಾನೂನಾತ್ಮಕವಾಗಿ ನಿನ್ನೆಯೂ ಕೂಡ ಸುದೀರ್ಘ ವಾದ ಮಂಡನೆ ಆಯಿತು. ಇನ್ನು 10 ದಿನಗಳ ಕಾಲ ರಿಲೀಫ್ ಸಿಕ್ಕಿದೆ. ಮುಂದಿನ 29ನೇ ತಾರೀಕು ಇದೇ ಅರ್ಜಿ, ಸಿದ್ದರಾಮಯ್ಯನವರು ಸಲ್ಲಿಸಿರುವ ರಿಟ್ ಅರ್ಜಿಯ ವಿಚಾರಣೆ ಆಗುತ್ತೆ. ಈಗಾಗಲೇ ಸಿದ್ದರಾಮಯ್ಯನವರ ಪರ ವಕೀಲರು ಅಭಿಷೇಕ್ ಮನು ಸಿಂಘ್ವಿ ಸಲ್ಲಿಸಿರುವಂಥ ಅಬ್ಜೆಕ್ಷನ್ಗಳಿಗೆ, ಆಕ್ಷೇಪಣೆಗಳಿಗೆ ಇನ್ನು ಆಕ್ಷೇಪ ವ್ಯಕ್ತಪಡಿಸೋದಕ್ಕೆ 3 ಜನ ಲಾಯರ್ಸ್ಗಳಿಗೂ ಕೂಡ ತಿಳಿಸಲಾಗಿದೆ. ಹಾಗಾಗಿ 10 ದಿನಗಳ ಅವಕಾಶ ಕೊಟ್ಟಲಾಗಿದೆ. 10 ದಿನಗಳವರೆಗೂ ಸಿದ್ದರಾಮಯ್ಯ ರಿಲೀಫು. ಆದರೆ ಟೆನ್ಷನ್ ತಪ್ಪಿದೆ ಅಂತೇನಿಲ್ಲ. ದೀಪ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದೀಪಾ, ಮುಖ್ಯಮಂತ್ರಿಗಳಿಗೆ 10 ದಿನ ರಿಲೀಫ್ ಅಷ್ಟೇ, ಆದರೆ ಈ ಟೆನ್ಷನ್ ತಪ್ಪಿದ್ದಲ್ಲ ಅಂತ. ಹಾಗಾಗಿ ಏನೇನು ಯೋಜನೆಗಳು ಸಿದ್ದರಾಮಯ್ಯನವರು ರೂಪಿಸ್ಕೊಂಡಿದ್ದಾರೆ, ಏನೇನು ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಸದ್ಯಕ್ಕೆ ಈ ಪ್ರಕರಣಕ್ಕೆ? ಪ್ರಣತ್, ನಿಜ 10 ದಿನ ಒಂದು ರೀತಿಯಾಗಿ ಅವರು ರಿಲೀಫ್ ಕೊಟ್ಟರು ಕೂಡ ಅವರಿಗೆ ಟೆನ್ಷನ್ ಅಂತೂ ಇದ್ದೇ ಇದೆ. ಯಾಕಂದರೆ ಡೇ 1ನಿಂದಲೂ ಕೂಡ ಈ ಮೂಡ ಪ್ರಕರಣ ಬಂದದಿಂದಲೂ ಕೂಡ ಡಿಸ್ಟರ್ಬ್ ಆಗಿದ್ರು ಸಿ.ಎಂ. ಈಗಲೂ ಅದೇ ರೀತಿಯ ಆದಂತಹ ಪರಿಸ್ಥಿತಿಯಲ್ಲಿ ಇದ್ದಾರೆ. ಇದರ ಜೊತೆಗೆ ಮೊದಲನೇ ದಿನದಿಂದಲೂ ಕೂಡ ಕಾನೂನು ಸಲಹೆಗಾರರ ಜೊತೆ ಒಂದಿಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದು ಕೂಡ ಉಂಟು. ಇದರ ಜೊತೆಗೆ ಇವತ್ತು ಕೂಡ ವಿಧಾನಸೌಧದಲ್ಲೂ ಕೂಡ ಕಾನೂನು ಸಲಹೆಗಾರರ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಬೇರೆ ರಾಜ್ಯಗಳಲ್ಲಿ ಈ ರೀತಿಯಾದಂತಹ ಪ್ರಸಂಗ ಬಂದಾಗ ಅಲ್ಲಿನ ಸಿ.ಎಂ.ಗಳು ಯಾವ ರೀತಿಯಾಗಿ ಇದನ್ನು ನಿಭಾಯಿಸಿದ್ರು ಅನ್ನುವಂತಹದ್ದು ಅಷ್ಟೇ ಅಲ್ಲ, ಅಲ್ಲಿನ ಒಂದು ರಾಜ್ಯಪಾಲರಾಗಿರಬಹುದು, ಅಲ್ಲಿನ ಆ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ, ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿಲ್ಲ ತನಿಖೆ ಯಾವ ಹಂತದಲ್ಲಿತ್ತು ಇದೆ ಅನ್ನುವಂತಹ ಮಾಹಿತಿಯನ್ನ ಕಾನೂನು ಸಲಹೆಗಾರರ ಜೊತೆ ಪಡೆದುಕೊಂಡಿದ್ದಾರೆ. ಇದರ ಜೊತೆಗೆ ಮುಂದಿನ ಹಂತದಲ್ಲಿ ಯಾವ ರೀತಿಯಾಗಿ ಕಾನೂನು ಹೋರಾಟ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಚರ್ಚೆಯಲ್ಲಿರುವಂತಹದ್ದು. ಈಗ ಸದ್ಯಕ್ಕೆ 10 ದಿನ ಅಂತಂದ್ರೆ 10 ದಿನದ ಬಳಿಕವೂ ಕೂಡ ಚರ್ಚೆ ಬರುತ್ತೆ. ಇದೇ ರೀತಿಯ ವಾದ ಪ್ರತಿವಾದಗಳಾಗುತ್ತೆ. ಯಾವ್ಯಾವ ಪ್ರಕರಣಗಳಲ್ಲಿ ರಾಜ್ಯಪಾಲರು ಈ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ, ಬಿಜೆಪಿ ಸರ್ಕಾರದಲ್ಲಿ ಆದಂತಹ ಹಗರಣಗಳ ಕುರಿತಂತೆ ಯಾವ ರೀತಿಯಾಗಿ ನಿರ್ಧಾರಗಳಾಗಿವೆ ಅನ್ನುವ ಒಂದಿಷ್ಟು ಚರ್ಚೆ ಅಂತೂ ಇದ್ದೇ ಇದೆ. ಇನ್ನು ನೀವೇ ಹೇಳಿದಂತೆ 10 ದಿನಗಳ ಕಾಲ ಒಂದಿಷ್ಟು ರಿಲೀಫು, ಆದರೆ 10 ದಿನಗಳ ಬಳಿಕವೂ ಟೆನ್ಷನ್ ಇದ್ದೇ ಇರುತ್ತೆ. ಪ್ರಣತ್, ಓಕೆ, ಥ್ಯಾಂಕ್ ಯು ದೀಪಾ ಮಾಹಿತಿಗೆ.